ನಮ್ಮೂರಿನ ಕಲಾವಿದರು ಎಲ್ಲರೂ ಸೇರಿ ಮಾಡಿದಂಥ ವಸಂತಿ ಅನ್ನುವಂಥ ಸಿನಿಮಾ ನಮ್ಮೆಲ್ಲ ತಂಡದೊಂದಿಗೆ ನೋಡಿದೆ. ಕೆಲವೊಮ್ಮೆ ಸಿನಿಮಾದಲ್ಲಿ ಏನೋ ಒಂದಷ್ಟು ಹೇಳಲಿಕ್ಕಿರ್ತದೆ, ಅದೇ ರೀತಿ ಕಟ್ಟಿಕೊಡ್ಲಿಕ್ಕೆ ಆಗ್ತದೆ ಅಂತಿಲ್ಲ. ಅಂದರೆ ನಾನು ಅಂದ್ಕೊಳ್ಳೋದು ಭಾರಿ ಸ್ಟ್ರಾಂಗ್ ಟೀಮ್, ಏನು ಹೇಳಬೇಕು ಅದನ್ನು ಭಾರಿ ಚೆನ್ನಾಗಿ ಹೇಳಿದ್ದಾರೆ. ನನಗಂತೂ ತುಂಬ ಎಫೆಕ್ಟಿವ್ ಅನ್ನಿಸುವಂಥದ್ದು ಒಂದಷ್ಟು ವಿಷಯಗಳು. ಒಂದು, ಈ ಹೆಣ್ಣು ಮಕ್ಕಳು ಜವಾಬ್ದಾರಿ ತಗೊಂಡಾಗ, ಈ ಮನೆ ಅವ್ರ ತಲೆ ಮೇಲೆ ಬಿದ್ದಾಗ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೋತಾರೆ ಅನ್ನುವಂಥದ್ದು ಸರಿಯಾದ ಒಂದು ಗಟ್ಟಿ ಒಂದು ವ್ಯಕ್ತಿತ್ವ. ನಮ್ಮೂರಲ್ಲಿ ಬೇಕಾದಷ್ಟು ಗೇರ್ಬೀಜ ಫ್ಯಾಕ್ಟ್ರಿಗಳಿದೆ. ಆ ಫ್ಯಾಕ್ಟ್ರಿಗಳಲ್ಲಿ ನಾವು ನೋಡ್ತೇವೆ, ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಅಲ್ಲೇ ಇದ್ದವರ ಹತ್ರ ಸ್ನೇಹಿತರ ಹತ್ರ ಕಷ್ಟ ತೋಡ್ಕೊಳ್ಳೋದು, ಇಡೀ ಮನೆ ನೋಡ್ಕೊಳ್ಳೋದು, ಮನೆಯಲ್ಲಿ ಇಲ್ದಿದ್ದು ಕಷ್ಟ, ಮನೆಯಲ್ಲಿ ಯಾರೋ ಅಪ್ಪ ಅಮ್ಮ ಸಮಸ್ಯೆಯಲ್ಲಿರೋದು, ತಂದೆ ಕುಡುಕಾಗಿರೋದು. ಆದರೆ ಆ ಹೆಣ್ಣು ಮಕ್ಕಳು ಗಟ್ಟಿಯಾಗಿ ಅದನ್ನೆಲ್ಲ ನಿಭಾಯಿಸ್ತಾರೆ. ಇಷ್ಟು ಚಂದ ಕಟ್ಟಿಕೊಟ್ಟಿದ್ದಾರೆ ಸಿನಿಮಾ. ಬಹುಶಃ ಅಗತ್ಯ, ನಾನು ಅಂದ್ಕೊಳ್ಳೋದು ನಮ್ಮಲ್ಲಿ ಮಧ್ಯವರ್ಗದ ಶಿಬಿರ ಎಲ್ಲ ಆಗ್ತದೆ, ಅಲ್ಲಿ ಸಿನಿಮಾ ಹಾಕಬೇಕು ಅಂತ ಅಂದ್ಕೊತಾರೆ. ಎಷ್ಟು ಕಷ್ಟ ಇರ್ತದೆ ಅಂತಲೇ ಹೇಳಿ ಅಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಎರಡನೇ, ಪ್ರತಿ ಲೊಕೇಶನ್, ಪ್ರತಿ ಸಂಭಾಷಣೆ ಕುಂದಾಪುರ ಕನ್ನಡದ ನೈಜ ಸೊಗಡನ್ನ ಕಟ್ಟಿಕೊಟ್ಟಿದ್ದಾರೆ. ನನಗೆ ಭಾರಿ ಆಶ್ಚರ್ಯ ಆಯ್ತು, ಎಲ್ಲಿ ಆ ಲೊಕೇಶನ್ ಎಲ್ಲ ಹುಡುಕಿದ್ರು, ಎಷ್ಟು ಚಂದ ಕಟ್ಟಿಕೊಟ್ರು ಅಂತೇಳಿ. ಒಂದು ಸಂಭಾಷಣೆ ಸಹಿತ ಟೈಮ್ ವೇಸ್ಟ್ ಮಾಡ್ತು ಅಥವಾ ಅನ್ನೆಸೆಸರಿ ಅನ್ನೋ ಪ್ರಶ್ನೆನೇ ಇಲ್ಲ. ತುಂಬಾ ಇಷ್ಟಪಡುವಂತ ಸಿನಿಮಾ. ನನಗನ್ಸೋದು ಇದನ್ನ ನಮ್ಮ ಊರಿನಲ್ಲಿ ಅಲ್ಲಲ್ಲಿ ತೋರಿಸ್ಬೇಕು, ಇಲ್ಲ ಕರ್ಕೊಂಡು ಬಂದು ತೋರಿಸ್ಬೇಕು. ಎಲ್ಲಿಯಾದ್ರೂ ಕ್ಯಾಶಿ ಫ್ಯಾಕ್ಟ್ರಿ ಅವರು ಆಲೋಚನೆ ಮಾಡಿ ಬಸ್ ಮಾಡ್ಕೊಂಡು ಬಂದು ನೋಡಿದ್ರು ತಪ್ಪಲ್ಲ, ಇಲ್ಲ ಅವ್ರ ಕುಟುಂಬದವ್ರು ಬಂದು ನೋಡಿದ್ರು ತಪ್ಪಲ್ಲ. ಹೆಣ್ಮಕ್ಳು ಕಷ್ಟಪಡುವಾಗ ನಿಜವಾಗಿ ದುಃಖ ಆಗ್ತದೆ. ಕೆಲವೊಮ್ಮೆ ಮನೆಯಲ್ಲಿ ಗಂಡು ಗಂಡಸರು ಅನ್ನುವಂಥ ಜವಾಬ್ದಾರಿಯಲ್ಲಿ ಇದ್ದಿದ್ದಾಗ ಎಷ್ಟು ಅವ್ರ ತಲೆ ಮೇಲೆ ಬರ್ತದೆ ಅನ್ನೋದು. ಕಥೆಯೂ ಅಷ್ಟು ಸ್ಟ್ರಾಂಗ್ ಆಗಿ ಬಂತು, ಸಂಭಾಷಣೆನೂ ಅಷ್ಟು ಚೆನ್ನಾಗಿ ಬಂತು, ಟೆಕ್ನಿಕಲ್ಲಿಯೂ ತುಂಬಾ ಚೆನ್ನಾಗಿದ್ದಾರೆ. ನನಗೆ ಭಾರಿ ಪ್ರತಿಭೆ ಅಂತ ಅನ್ನಿಸ್ತು. ನಾನು ಕಮರ್ಷಿಯಲಿ ಸಿನಿಮಾದ ಬಗ್ಗೆ ಹೇಳೋದಿಲ್ಲ, ಆದರೆ ಒಟ್ಟು ಅದರ ಸಾರಾಂಶ ಮಾತ್ರ ಮನೆಗೆ ಹೋಗುವಾಗ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಒಂದಷ್ಟು ವಿಷಯಗಳನ್ನ ಕೊಟ್ಟು ಕಳಿಸ್ತಾ ಇದೆ. ಅಗತ್ಯ ಅವರನ್ನೂ ಬೆಂಬಲಿಸಬೇಕು. ಅವ್ರು ಏನ್ ಥೀಮ್ ಇಟ್ಟಿದ್ದಾರೆ ಹೆಣ್ಣುಮಕ್ಳ ಕಷ್ಟ ಅನ್ನುವಂಥದ್ದು, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ. ನನ್ನ ಕಡೆಯಿಂದ ಆ ಸಿನಿಮಾ ತಂಡಕ್ಕೂ ಆ ಕತೆಗೂ ದುಡಿಯುವ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದಂತೂ ಅಭಿನಂದನೆ. ಅವ್ರನ್ನೆಲ್ಲರನ್ನೊಂದು ನೋಡುವಂತ ಒಂದು ದೃಷ್ಟಿಯೂ ಬದಲಾಗಲಿ, ಅವ್ರ ಜವಾಬ್ದಾರಿನೂ ಹೆಚ್ಚಾಗಲಿ. ನಾನು ಈಗಲೂ ಕೆಲವು ನಮ್ಮ ಫ್ಯಾಕ್ಟರಿಗಳಲ್ಲಿ ನಾನು ನೋಡಿದ್ದೇನೆ, ಅನ್ಮ್ಯಾರಿಡ್ ಹೆಣ್ಮಕ್ಳು. ಯಾಕೆ ಕೇಳಿದ್ರೆ ಮನೆಯಲ್ಲಿ ಜವಾಬ್ದಾರಿ ಮುಗಿಸ್ಲಿಕ್ಕಾಗೋದಿಲ್ಲ, ತಂಗಿ ಮದುವೆ ಮಾಡಿ ಕೊಡ್ತಾರೆ, ತಮ್ಮನ ಶಾಲೆಗೆ ಓದಿಸ್ತಾರೆ, ಅವ್ರು ಮದುವೆನೇ ಆಗೋದಿಲ್ಲ ಅಂತ ಉದಾಹರಣೆ ನಮ್ಮ ತಾಲೂಕಲ್ಲಿ ತುಂಬಾ ಜನ ನೋಡಿದ್ದೇನೆ. ಪಾಪ ಅವ್ರ ಸ್ಯಾಕ್ರಿಫೈಸ್ ನೋಡ್ಬೇಕಿದ್ರೆ ಈ ಸಿನಿಮಾ ನೋಡಬೇಕು ಅಂತ ಅಂದ್ಕೊಳ್ತೇನೆ. ಆ ತಂಡ ಅಂಥದ್ದು ಇನ್ನೂ ಒಂದಷ್ಟು ಕೆಲಸಗಳನ್ನು ಮಾಡಲಿ, ಅವರಿಗೂ ದೇವರು ಒಳ್ಳೇದು ಮಾಡಲಿ.